ಅಯ್ ಅಕ್ಕ ನೋಡಿದ್ರೆ ಅಷ್ಟು ಚೆನ್ನಾಗಿ ಟಾಟಾ ಮಾಡ್ತಾವಳೆ. ತಂಗಿ ನೋಡಿದ್ರೆ ಕ್ಯಾರೇನು ಅಂತ ಇಲ್ಲ. ಈ ಕಾಡ್ ರಾಕ್ಷಸಿಗೆ ಅಂತ ಒಳ್ಳೆ ಬುದ್ಧಿ ಎಲ್ಲ ಎಲ್ಲಿಂದ ಬರಬೇಕು? ಥೌ. ವಾ, ಈ ಕಾಡ್ ರಾಕ್ಷಸಿ ಆಗ್ಲೇ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾವಳೆ. ನಾಳೆ ತವ್ರ ಮನೆಗೆ ಹೊಂಟೋಯ್ತಾಳೆ. ಆಮೇಲೆ ನಾಳೆ ಅವಳಿಗೆ ಕಿರಿಕಿರಿ ಮಾಡಿ ಬೈಸ್ಕೊಳ್ಳೋಣ, ಬೆಂಡೆಚ್ಕೊಳ್ಳೋಣ ಅಂದರೆ ಒಂದಷ್ಟು ದಿನ ನನ್ನ ಕೈಗೆ ಸಿಗಾಕಿಲ್ಲ. ಅದಕ್ಕೆ ಇವತ್ತೇ ಸ್ವಲ್ಪ ಕಾಡಿಸಿ ಕಿರಿಕಿರಿ ಮಾಡಿ ಅಂತ ಉಪ್ಕೊಳ್ಳೋ ಇವಳು ಮಕ ನೋಡಿ ಮಜಾ ತಗತೀನಿ. ಏನ್ರಿ ಮೇಡಮ್ ಅವರೇ, ಈ ಪಾಟೇಜಿ ಲಗೇಜ್ ಎಲ್ಲ ಎತ್ತಾಕತ್ತಾ ಇದ್ದೀರಾ? ಅಲ್ಲ, ಹೋಯ್ತಾ ಇರೋದು ಸ್ವಲ್ಪ ದಿನಕ್ಕೆ, ಈಟೊಂದು ಬಟ್ಟೆ ಎತ್ಕೊತಿದ್ದೀರಾ? ಹೌದು ಸರ್, ನಾನು ತುಂಬಾನೇ ಬಟ್ಟೆ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಅದರಿಂದ ನಿಮ್ಗೇನಾದ್ರೂ ಪ್ರಾಬ್ಲಮ್ಮಾ ಸಾಹೇಬ್ರೆ? ಅಯ್ಯಯ್ಯೋ, ಪಿರಾಬ್ಲಮ್ಮು ಬಬಲ್ ಗಮ್ಮು ಎಂಥದ್ದು ಇಲ್ಲ. ನಾನು ನೋಡಿದ್ರೆ 2 ಜೊತೆ ಬಟ್ಟೆನಾಗೆ ಎಂಥ ದೊಡ್ಡ ಪ್ರವಾಸನಾದ್ರೂ ಮುಗಿಸ್ಕೊಂಬಂದ್ಬಿಡ್ತೀನಿ. ನೀನು ನೋಡಿದ್ರೆ ಒಂದು ಲಾರಿ ಬಟ್ಟೆನೆ ತುಂಬ್ಕೊತಾ ಇದೆಯಾ? ಅದಕ್ಕೆ ಆಶ್ಚರ್ಯ ಆಯ್ತು, ಕೇಳ್ದೆ. ಆಗತ್ತಪ್ಪ, ಆಗತ್ತೆ. ನಾನು ಏನೇ ಮಾಡಿದ್ರು ತಮಗ ಆಶ್ಚರ್ಯನೇ ಆಗುತ್ತೆ. ನಾಲ್ಗೆ ತುರ್ಕೆ ಬಂದು ಏನಾದ್ರೂ ಒಂದು ಕಮೆಂಟ್ ಮಾಡಿ ನನ್ನ ಕೈಲಿ ಬೈಸ್ಕೋಬೇಕು ಅಂತಾನು ಅನ್ಸುತ್ತೆ. ಬಲೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನನ್ನ. ಏನಂದ? ಏನಿಲ್ಲ ಬಿಡು. ಅಂದಂಗೆ ನೀನು ಹೊಸ ದಿನಕ್ಕೆ ತವ್ರ ಮನೆಗೆ ಹೋಯ್ತಿದ್ಯಲ್ಲ, ಇಂಗ್ಲೀಷ್ನಾಗ ಅದೇನೋ ಅಂತಾರಲ್ಲ, ಹಾ, ಮಿಸ್ಸು. ಈ ಮನೇಲಿ ಯಾರನ್ನಾರ ಮಿಸ್ ಮಾಡ್ಕತೀಯಾ? ಹೌದು ಮಾದೇವ, ಈ ಮನೇಲಿ ಒಬ್ರನ್ನ ತುಂಬಾ ಮಿಸ್ ಮಾಡ್ಕೋತೀನಿ. ಹೌದಾ? ಯಾರನ್ನ ಮಿಸ್ ಮಾಡ್ಕತೀಯ ಕಾವ್ಯ? ಅದು ಬೇಡ ಬಿಡು, ನಿಂಗೆ ಹೇಳಿದ್ರೆ ನಿನಗೆ ಸುಮ್ಮನೆ ಬೇಜಾರಾಗುತ್ತೆ. ಬೇಜಾರಾಯ್ತದ? ಅಂದ್ರೆ ನಾನೇ ಇರ್ಬೋದಾ? ಹ್ಞೂ ಮಾದೇವ, ನಾನು ಹೇಳೋದು ನೀನು ಅದನ್ನ ಕೇಳಿ ಫೀಲ್ ಮಾಡ್ಕೊಳ್ಳೋದು ಅದೆಲ್ಲ ಬೇಡ. ಅದಕ್ಕೆ ನಾನು ಹೇಳೋದಿಲ್ಲ. ಅಯ್ಯಯ್ಯೋ ಕಾವ್ಯ, ಹಂಗೆಲ್ಲ ಏನಿಲ್ಲ. ಗೊಟ್ಟಿ ಗುಂಡ್ಗೆ ನಂದು, ನಾನು ಹಂಗೆಲ್ಲ ಫೀಲಿಂಗ್ಸ್ ಮಾಡ್ಕೊಳಕಿಲ್ಲ. ನನಗೂ ನನ್ನ ಭಾವನೆಗಳನ್ನ ಹಿಡ್ದಿಟ್ಕೊಳ್ಳೋದು ಹೆಂಗೆ ಅಂತ ಗೊತ್ತದೆ. ಹೇಳ್ ಕಾವ್ಯ, ಯಾರನ್ನ ತುಂಬಾ ಮಿಸ್ ಮಾಡ್ಕತೀಯ? ಅದು ನಾನು ನಾನು ಈ ಮನೇಲಿ ನೀನು ಈ ಮನೇಲಿ ನಮ್ಮ ಅತ್ತೆನ ತುಂಬಾ ಮಿಸ್ ಮಾಡ್ಕೋತೀನಿ. ಅದು ಅಲ್ಲದೆ ಪಂಚಮಿನೂ ತುಂಬಾ ಮಿಸ್ ಮಾಡ್ಕೋತೀನಿ ಮಾದೇವ. ನೋಡು ನೋಡು ನೋಡು, ನಾನು ಹೇಳಿರ್ಲಿಲ್ವಾ ನಿನಗ್ ಬೇಜಾರಾಗುತ್ತೆ ಅಂತ? ಇಲ್ಲಪ್ಪ, ನನ್ಗ್ಯಾಕೆ ಬೇಜಾರಾಯ್ತದೆ? ಅದೆಲ್ಲ ಒಲಿ ಬಿಡು. ನೀನು ಬರೀ ನಿಮ್ಮತ್ತೆ ನಾದ್ನಿ ಅಷ್ಟೇನ ಮಿಸ್ ಮಾಡ್ಕೊಳ್ಳೋದು? ಅದು ಅದು ನನ್ನ ಮಿಸ್ ಮಾಡ್ಕೊಳ್ಳಲ್ವಾ ಕಾವ್ಯ? ಆಸೆ ಇರ್ಬೇಕು ಮಾದೇವ, ಆದ್ರೆ ಅತಿ ಆಸೆ ಇರಬಾರ್ದು. ಕನಸು ಕಾಣ್ಬೇಕು, ಆದ್ರೆ ಹಗಲ್ ಕನಸು ಕಾಣ್ಬಾರ್ದು. ಕಾವ್ಯ, ನಾನೇನು ಅತಿ ಆಸೆ ಪಡ್ತಿಲ್ಲ, ಹಗಲ್ ಗಂಡಸು ಕಾಣ್ತಿಲ್ಲ. ಏನೋ ನನ್ನ ಹೆಂಡತಿ ನನ್ನ ಮಿಸ್ ಮಾಡ್ಕೊತಾಳೇನೋ ಅಂತ ಕೇಳ್ದೆ ಆಟೆ. ನಿಜ ಹೇಳ್ಬೇಕು ಅಂದ್ರೆ ಒಂದಷ್ಟು ದಿನ ನಿನ್ ಮುಖ ನೋಡೋದಿಲ್ಲ, ನಿನ್ ಕಮೆಂಟ್ ಕೇಳೋದಿಲ್ಲ, ನೆಮ್ಮದಿಯಾಗಿರ್ತೀನಿ ಅಂತ ತುಂಬಾ ಖುಷಿಯಾಗಿದ್ದೀನಿ. ಅಂತದ್ರಲ್ಲಿ ನಾನ್ ನಿನ್ನ ಮಿಸ್ ಮಾಡ್ಕೋತೀನ? ಚಾನ್ಸೇ ಇಲ್ಲ. ನೀನ್ ಮಾಡಿರೋ ತಪ್ಪನ್ನ ಈ ಜನ್ಮದಲ್ಲಿ ಕ್ಷಮಿಸೋದಿಲ್ಲ, ನೀನೇನ ಗಂಡ ಅಂತಾನು ಒಪ್ಕೊಳ್ಳೋದಿಲ್ಲ. ಇನ್ನು ನಿನ್ನ ಮಿಸ್ ಮಾಡ್ಕೊಳ್ಳೋದಂತೂ ದೂರದ ಮಾತೆ. ನೋಡು ಕಾವ್ಯ, ನನ್ನಿಂದ ತೆಪ್ಪಾಗಿರೋದು ನಿಜ. ಅದಕ್ಕೇನಾರ ಶಿಕ್ಷೆ ಕೊಟ್ಟು ನನ್ನ ಕ್ಷಮಿಸ್ಬಿಡು. ನೀನು ಏನೇ ಶಿಕ್ಷೆ ಕೊಟ್ಟರು ನಾನು ತಗತೀನಿ. ನಾನ್ ಏನೇ ಶಿಕ್ಷೆ ಕೊಟ್ರು ನೀನ್ ತಗೊಳೋದಕ್ ರೆಡಿ ಇದ್ಯಾ? ವಾ, ಏನ್ ಶಿಕ್ಷೆ ಕೊಟ್ಟರು ತಗತೀನಿ. ಪಕ್ಕ? 100ಕ್ಕೆ 100. ಹಾಗಿದ್ರೆ ನನ್ನ ಬಿಟ್ಬಿಡು. ಅದೇ ನಾನು ನಿನಗೆ ಕೊಡೋ ಶಿಕ್ಷೆ.
ಸರಿ ಸರಿ, ನೀನು ಹೋಗ್ಬಾ. ನೀನು ಹೋದ್ರೆ ನನಗೂ ಖುಷಿನೇ. ನೀನಿಲ್ಲ ಅಂದರೆ ಮನೆ ಎಲ್ಲ ಪ್ರಶಾಂತವಾಗಿರ್ತದೆ. ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ. ಹೌದಾ, ಥ್ಯಾಂಕ್ ಯು ಸರ್. ನೀವು ನೆಮ್ಮದಿಯಾಗಿ ಚೆನ್ನಾಗಿ ನಿದ್ದೆ ಮಾಡಿ ಆಯ್ತಾ. ನಿದ್ದೆ ಬಂದಿಲ್ಲ ಅಂತ ಏನಾದರೂ ನನಗೆ ಡಿಸ್ಟರ್ಬ್ ಗೊತ್ತೈತೆ. ನನ್ನ ನಂಬರ್ನ ಬ್ಲಾಕ್ ಮಾಡಿ ಆಟೆ ಅಲ್ವೇ? ಹ್ಮ್. ಸುಮ್ಕೆ ಕರಿಯಲ್ಲ ನಿನ್ನ ಕಾಡ್ ರಾಕ್ಷಸಿ ಅಂತ. ಪ್ರೇಮ, ಯಾಕೆ ನಿಂತ ಇದೀಯಾ? ಎಲ್ಲ ಹೊರಡೋಣ ಅಂತ ಹೇಳ್ತಿದ್ರಲ್ಲ, ಬಾ. ರಾಮ್, ನೀನು ದಿನ ಫೋನ್ ಮಾಡ್ತೀಯ ಅಲ್ವಾ? ಅಲ್ಲ, ನೀನು ಬಿಜಿ ಇರ್ತೀಯ ಅಂತ ಗೊತ್ತು, ಆದರೂ ಒಂದೇ ಒಂದು ಫೋನು. ಮಾಡ್ತೇನೆ. ಆಮೇಲೆ ಟೈಮ್ಗೆ ಸರಿಯಾಗಿ ತಿನ್ಬೇಕು ನೀನು. ಮಧ್ಯಾಹ್ನ ಕರೆಕ್ಟ್ ಟೈಮಿಗೆ ಊಟ ಮಾಡಬೇಕು. ಸರಿ ಮಾಡ್ತೀನಿ. ದಿನ ಒಂದು ಆ್ಯಪಲ್ ತಿನ್ನೋದು ಮರಿಬೇಡ. ಆಮೇಲೆ ತುಂಬ ತಲೆನೋವು ಬಂದರೆ ಕನ್ನಡಿ ಮುಂದೆ ಬಿಟ್ಟಿದ್ದೀನಿ. ಹೇ, ವೆಯ್ಟ್ ಪ್ರೇಮ, ಒಂದು ನಿಮಿಷ. ಇಷ್ಟೊಂದು ಗೈಡ್ಲೈನ್ ಕೊಡ್ತಿರೋದು ನೋಡಿದ್ರೆ ನಾನ್ ಡಾಕ್ಟ್ರಾ ಅಥವಾ ನೀನು ಡಾಕ್ಟ್ರಾ ಅಂತ ನನಗೆ ಕನ್ಫ್ಯೂಸ್ ಆಗ್ತಿದೆ. ಮನೆ ಡಾಕ್ಟ್ರು ನಾನೇ ಅಂತ ಅನ್ಕೋ. ಆಮೇಲೆ ನಾನು ಬರೋವರೆಗೂ ನೀನು ಹಾಕೊಳ್ಳೋ ಬಟ್ಟೆನೆಲ್ಲ ಇಸ್ತ್ರಿ ಮಾಡಿ ಎತ್ತಿಟ್ಟಿದ್ದೀನಿ. ಹೊರಡೋಣ ಇವಾಗಾದರೂ. ಹಾಂ ರಾಮ್, ಆಮೇಲೆ ರಾತ್ರಿ ಏನಾದರೂ ಡ್ಯೂಟಿ ಮಾಡಿದ್ರೆ ಚೆನ್ನಾಗಿ ನಿದ್ದೆ ಮಾಡೋ. ಆರೋಗ್ಯ ಕೆಡಿಸ್ಕೋಬೇಡ. ನಿನ್ನ ಆರೋಗ್ಯ ಚೆನ್ನಾಗಿದ್ರೆ 100 ಜನರ ಆರೋಗ್ಯ ಸರಿ ಇದ್ದಂಗೆ. ಪ್ರೇಮ, ನನ್ನ ಡ್ಯೂಟಿ ನನಗೆ ಗೊತ್ತಿದೆ. ನೀನೊಂದು ಚೂರು ಬದಲಾಗಿಲ್ಲ ಅಲ್ವಾ? ನಾನು ಸ್ಕೂಲ್ ಚೇಂಜ್ ಮಾಡಿ ಹೋಗುವಾಗಲೂ ನೀನು ಹೀಗೆ ಕಣ್ಣೀರಾಗ್ತಿದ್ದೆ. ಹಾಗೆ ಹೇಗಿದೆಯೋ ಈಗಲೂ ಹಾಗೆ ಇದೆಯಲ್ವಾ? ನಾನು ಯಾವತ್ತೂ ಬದಲಾಗಲ್ಲ ರಾಮ್. ನಿನ್ನ ಮೇಲಿರೋ ಪ್ರೀತಿ, ಕಾಳಜಿ ಯಾವಾಗಲೂ ಹೀಗೆ ಇರುತ್ತೆ. ನಾವಿನ್ ಹೊಟ್ಟು ಬರ್ತೇವೆ. ಸರಿ ಮಾವ, ಜೋಪಾನ ಕರ್ಕೊಂಡೋಗಿ ಜೋಪಾನವಾಗಿ ವಾಪಸ್ ತಗೊಂಬಂದು ಇಲ್ಲೇ ಬಿಟ್ಬಿಡಿ. ಇದೇನಳಿ ಅಂದ್ರೆ ನೀವು ಬರೋದೇ ಇಲ್ಲ ಅನ್ನೋ ತರ ಹೇಳ್ತಾ ಇದ್ರ. ಅಯ್ಯೋ ಮಾವ, ನಾನೆಲ್ಲ ಹಂಗಂದೆ. ನೀವು ಅನ್ನಿ, ಈಗಲೇ ಬಂದ್ಬಿಡ್ತೀನಿ. ಸರಿ ಕಲ್ಯಾಣಿಯಮ್ಮ, ನಾವಿನ್ ಬರ್ತೀವಿ. ಆಯ್ತು ಸತ್ಯಣ್ಣ, ಹೋಗ್ ಬನ್ನಿ. ಅತ್ತೆ ಆಯ್ತಮ್ಮ. ಅಪ್ಪ, ಯಾರು ದೊಡ್ಡವನು ಇಷ್ಟಾದ್ರೂ ಹೇಳ್ದಲ್ಲ. ಅತ್ತೆ ಹೋಗಿ ಬರ್ತೀನಿ. ಅತ್ತೆ ಹೋಗ್ ಬರ್ತೀನಿ. ಮಾವಂಗು ಬಂದ್ಮೇಲೆ ಹೇಳಿ. ಪಂಚಮಿ ಮನೆಗೆ ಹೋದ್ಮೇಲೆ ವಿಡಿಯೋ ಕಾಲ್ ಮಾಡ್ತೀನಿ ಆಯ್ತಾ? ಬೇಗ ಬಂದ್ಬಿಡ್ತೀನಿ. ರಾಮ್, ಹೋಗ್ ಬರ್ತೀನಿ. ಓಕೆ, ಬೇಗ ಬರ್ತೀನಿ. ಅಕ್ಕ ನೋಡಿದ್ರೆ ಅಷ್ಟು ಚೆನ್ನಾಗಿ ಟಾಟಾ ಮಾಡ್ತಾವಳೆ. ತಂಗಿ ನೋಡಿದ್ರೆ ಕ್ಯಾರೇನು ಅಂತ ಇಲ್ಲ. ಈ ಕಾಡ್ ರಾಕ್ಷಸಿಗೆ ಅಂತ ಒಳ್ಳೆ ಬುದ್ಧಿ ಎಲ್ಲ ಎಲ್ಲಿಂದ ಬರಬೇಕು?
ಥೋ ಅಬ್ಬಾ ಈ 2 ತಲೆಗಳು ಹೋದ್ವು. ಇನ್ಮೇಲೆ ಈ ಮನೇಲಿ ನೆಮ್ಮದಿಯಾಗಿರ್ಬೋದು. ಆ ಕಾಡು ರಾಕ್ಷಸಿ ಇಲ್ಲದೆ ಈ ಮನೆಗೆ ಪ್ರಾಣನೇ ಇಲ್ದಂಗಾಗೈತೆ. ಒಂದು ಈಟೆ ತಿಂದಾಗೆ ಏಟೊಂದು ಮನೆಯೊಳಾಗ್ಬಿಟ್ಲು ಅವಳು. ಒಂದೆರಡು ದಿನ ಎಲ್ಲ ಸರಿ ಹೋಗುತ್ತೆ. ದೊಡ್ಡಮ್ಮ, ನಾ ಹಾಸ್ಪಿಟಲ್ಗೆ ಹೋಗಿ ಬರ್ತೇನೆ. ಹುಷಾರ್. ಏನಿಲ್ಲ ಕಣವ. ಪಂಚಮಿ, ನಾನು ಯಾವತ್ತೂ ನಮ್ಮ ಮಹಾದೇವನ ಈ ಸ್ಥಿತಿಲಿ ನೋಡೇ ಇರಲಿಲ್ಲ. ಅವನು ಯಾವತ್ತೂ ಯಾವುದಕ್ಕೂ ಆಸೆ ಪಟ್ಟವನಲ್ಲ, ಯಾವುದಕ್ಕೂ ಹಠ ಮಾಡ್ದವನು ಅಲ್ಲ. ಆದ್ರೆ ಇವತ್ತು ನೋಡು, ನಮ್ಮ ಕಾವ್ಯ ತೋರು ಮನೆಗೆ ಹೋದ್ಮೇಲೆ ಅವನು ಎಷ್ಟೊಂದು ನೊಂದ್ಕೊಂಡಿದ್ದಾನೆ ಅಂತ. ಇದರಲ್ಲೇ ಗೊತ್ತಾಗತ್ತೆ ನಮ್ಮ ಮಹಾದೇವ ಕಾವ್ಯನ ಎಷ್ಟೊಂದು ಹಚ್ಕೊಂಡಿದ್ದಾನೆ ಅಂತ. ಕಾವ್ಯ ಬರೋವರೆಗೂ ಇವನು ಹೇಗಿರ್ತಾನೋ ಏನೋ.